ಎಲ್ಲರಿಗೂ ನಮಸ್ಕಾರ. ಭಾಳ ದಿನ ಆಯ್ತು ಅವನವರು ವಿಡಿಯೋ ಹಾಕಿ. ಸೊ ಇವತ್ತಿನ ವಿಡಿಯೋ ಒಳಗೆ 4 ಬೆಸ್ಟ್ ಪ್ರೀಮಿಯರ್ ಪ್ರೋ ಪ್ಲಗಿನ್ಸ್ ಹೇಳ್ತೀನಿ. ಸೊ ನೀವೇನಾದ್ರು ವಿಡಿಯೋ ಎಡಿಟರ್ ಆಗಿದ್ರೆ ಈ ಪ್ಲಗಿನ್ಸ್ ನಿಮ್ಮ ಪ್ರೀಮಿಯರ್ ಪ್ರೋ ಒಳಗೆ ಇನ್ಸ್ಟಾಲ್ ಆಗಿರ್ಲೇಬೇಕು. ಯಾಕಂದ್ರೆ ಈ ಪ್ಲಗಿನ್ಸ್ ಇನ್ಸ್ಟಾಲ್ ಮಾಡೋದ್ರಿಂದ ನಿಮ್ಮ ಎಡಿಟಿಂಗ್ ಸ್ಕಿಲ್ ಇಂಪ್ರೂವ್ ಆಗತಿ. ಆಮೇಲೆ ನಿಮ್ಮ ವರ್ಕ್ ಫ್ಲೋ ಇರುತ್ತಲ್ಲ ಅದೊಂಥರ ಸ್ಮೂತ್ ಆಗಿ ಫಾಸ್ಟ್ ಆಗತಿ. ಇವನ್ ನೀವು ಯೂಟ್ಯೂಬರ್ ಆಗಿರ್ಬೋದು, ಫ್ರೀಲಾನ್ಸ್ ವಿಡಿಯೋ ಎಡಿಟರ್ ಆಗಿರ್ಬೋದು, ಆಮೇಲೆ ಮತ್ತೆ ಯಾರದಾರ ಫಿಲಮ್ ಮೇಕರ್ಸ್ ಆಗಿರ್ಬೋದು, ಬಿಗ್ನರ್ ಎಡಿಟರ್ಸ್ ಆಗಿರ್ಬೋದು. ಸೊ ಯಾರು ಬೇಕಾದ್ರೂ ಈ ಪ್ಲಗಿನ್ಸ್ ನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಈಗ ಕ್ವಿಕ್ ಆಗಿ ಪ್ಲಗಿನ್ಸ್ ಇನ್ಸ್ಟಾಲ್ ಮಾಡೋದ್ರಿಂದ ನಿಮಗೆ ಸಿಗೋ ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ, ನೀವು ಯಾವ್ದಾರ ಟೆಕ್ಸ್ಟ್ ಅನಿಮೇಷನ್ ಅಥವಾ ಯಾವ್ದಾರ ಎಫೆಕ್ಟ್ ನ ಮ್ಯಾನುವಲಿ ಕುತ್ಕೊಂಡ್ ಮಾಡಕತ್ರಿ ಅಂದ್ರೆ ತುಂಬಾ ಟೈಮ್ ಬೇಕು. ಏನೋ ಹೋಗ್ಲಿ ಬಿಡಪ್ಪ, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರಿ ಅನ್ಕರಿ. ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೊಂದು ಅನಿಮೇಷನ್ ಮಾಡ್ಬೇಕು, ಅದಕ್ಕೆ ಒಂದು ತಾಸು ಕುತ್ಕೋಬೇಕು. ಅದೇ ತರ ನೀವು ರಿಪೀಟ್ ಸೇಮ್ ಅನಿಮೇಷನ್ ಮಾಡಿ ತಲೆ ಕೆಟ್ಟು ಎಡಿಟಿಂಗ್ ಬೋರ್ ಅನ್ಸ್ಬಿಡ್ತೈತಿ. ಸೊ ನಿಮ್ಗೆ ಈ ಎಡಿಟಿಂಗ್ ಬೋರ್ ಅನಿಸ್ಬಾರ್ದಂದ್ರೆ ಇಂತಲ್ಲೇ ನೀವು ಪ್ಲಗಿನ್ ಯೂಸ್ ಮಾಡ್ಬೇಕು. ಈ ಪ್ಲಗಿನ್ ಒಳಗೆ ಆಲ್ರೆಡಿ ರೆಡಿ ಫುಡ್ ಇರ್ತೈತಿ. ಈಗ ರೆಡಿ ಫುಡ್ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ? ಜಸ್ಟ್ ನಿಮ್ಗೆ ಈ ಪ್ಲಗಿನ್ ಒಳಗೆ ಯಾವ್ದಾರ ಟೆಕ್ಸ್ಟ್ ಅನಿಮೇಷನ್ ಅಥವಾ ಯಾವ್ದಾರ ಎಫೆಕ್ಟ್ ಇಷ್ಟ ಆತ, ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರೆ ನಿಮ್ ಕೆಲಸ ಮುಗೀತು. ಸೊ ಇಲ್ಲೇ ನೀವು 1 ತಾಸು ಕೂತ್ಕೊಂಡು ಮಾಡೋ ಕೆಲಸನ ಅರ್ಧ ತಾಸು ಒಳಗೆ ಮುಗಿಸ್ಬಿಡ್ಬೋದು. ಸೊ ಇನ್ನು ಅರ್ಧ ತಾಸು ಟೈಮ್ ಉಳಿದಿರ್ತೈತಲ್ಲ, ಆ ಅರ್ಧ ತಾಸು ಒಳಗೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಮಸ್ತ್ ವಿಡಿಯೋಸ್ ಅದಾವ. ಆ ವಿಡಿಯೋಸ್ ನೋಡ್ಬೋದು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು, ಅಲ್ಲೇ ಲೈಕ್ ಬಟನ್ ಐತಿ ಅದನ್ನ ಕ್ಲಿಕ್ ಮಾಡ್ಬೋದು. ನೋಡ್ರಿ ಎಷ್ಟು ಟೈಮ್ ಉಳಿಸಿ ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸ ಮಾಡಕ್ಕೆ ಟೈಮ್ ಸಿಗ್ತದೆ ನಿಮ್ಗೆ. ಇದ್ರ ಬರೀ ನೀವು ಇಫೆಕ್ಟ್ಸ್ ಟೆಕ್ಸ್ ಅವ ಅಷ್ಟೇ ಅಲ್ಲ, ಇದ್ರೊಳಗೆ ನಿಮ್ಗೆ ಓವರ್ಲೇ ಸಿಗ್ತಾವ್, ಸೌಂಡ್ ಎಫೆಕ್ಟ್ ಸಿಗ್ತಾವ್. ಈಗ ನೀವು ಇಂಟರ್ನೆಟ್ ಒಳಗೆ ಸೌಂಡ್ ಎಫೆಕ್ಟ್ಸ್ ನ ಒಂದೊಂದ ಹುಡುಕಿ ಡೌನ್ಲೋಡ್ ಮಾಡಿ ಅದನ್ನ ಪ್ರೀಮಿಯರ್ ಪ್ರೋ ಒಳಗೆ ಹಾಕೋ ಬದಲು ಎಲ್ಲಾ ಸೌಂಡ್ ಎಫೆಕ್ಟ್ಸ್ ನಿಮ್ಗೆ ಇಲ್ಲೇ ಶೋ ಆಕತಿ, ಎಲ್ಲ ಓವರ್ಲೇಸ್ ಇಲ್ಲೇ ಶೋ ಆಕತಿ, ಎಲ್ಲ ಲೈಟ್ ಎಫೆಕ್ಟ್ಸ್ ಇಲ್ಲೇ ಶೋ ಆಕತಿ. ಸೊ ಇದ್ರೊಳಗೆ ನಾನು ಟೋಟಲ್ 4 ಫ್ರೀ ಪ್ಲಗಿನ್ಸ್ ಹೇಳ್ತೇನೆ ಅಂದೆ. ಆ ಪ್ಲಗಿನ್ಸ್ ನ ಬರೀ ನಾನು ಯೂಸ್ ಮಾಡೋದು ಅಷ್ಟೇ ತೋರ್ಸಂಗಿಲ್ಲ, ಅಥವಾ ಯಾವ ಎಫೆಕ್ಟ್ಸ್ ಅದಾವ ಅದನ್ನ ಅಷ್ಟೇ ತೋರ್ಸಂಗಿಲ್ಲ, ಅದನ್ನ ಇನ್ಸ್ಟಾಲ್ ಮಾಡೋದು ಹೆಂಗಂತಾನು ತೋರಿಸ್ತೀನಿ. ತುಂಬಾ ಜನಕ್ಕೆ ಪ್ಲಗಿನ್ಸ್ ಏನೋ ಗೊತ್ತಿರ್ತಾವ, ಬಟ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಏನಾರ ಪ್ರಾಬ್ಲಮ್ ಬರ್ತೈತಿ ಅಥವಾ ಹೆಂಗ್ ಇನ್ಸ್ಟಾಲ್ ಮಾಡೋದಂತ ಗೊತ್ತಿರಂಗಿಲ್ಲ. ಸೊ ನಮ್ಮ ಬಿಗ್ನರ್ ಎಡಿಟರ್ಗೆ ಇದು ಆಕ್ಚುಲಿ ಬಹಳ ಕಷ್ಟಕರವಾದ ಕೆಲಸ. ಸೊ ಈ ಕಷ್ಟದ ಕೆಲಸನ ಈಸಿ ಮಾಡಕ್ಕಂತ ನಾನು ಇಲ್ಲೇ ಈ ಚೇರ್ ಮೇಲೆ ಕೂತ್ಕೊಂಡು ನಿಮ್ಮ ಜೊತೆಗೆ ಮಾತಾಡಕತ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ವಿಡಿಯೋನ ಪೂರ್ತಿ ನೋಡ್ರಿ. ಯಾಕಂದ್ರೆ ಆಮೇಲೆ ನೀವು ಎಡಿಟಿಂಗ್ ಟೈಮ್ ಒಳಗೆ ಏನಾರ ಪ್ರಾಬ್ಲಮ್ಸ್ ಬಂತಂದ್ರೆ ಮತ್ತೆ ಹೊಳ್ಳ ಬರೋದು ವಿಡಿಯೋ ನೋಡೋದು, ಇಲ್ಲಿ ಏನೋ ಹೇಳಿದ್ದ ಇವಣ್ಣ ಏನು ಕನ್ಫ್ಯೂಸ್ ಆಗೋದು, ಇದೆಲ್ಲ ಬೇಕನ? ಸುಮ್ಮನೆ ಏನೋ ಒಂದು ಅರ್ಧ ತಾಸು ಹೋಗಂಗಿಲ್ಲ, ಸುಮ್ಮನೆ ಏನೋ ಒಂದು 10 ನಿಮಿಷ ಕುತ್ಕೊಂಡು ಫುಲ್ ವಿಡಿಯೋ ನೋಡ್ಬಿಡ್ರಿ. ಹಂಗೆ ಟಕ್ ಅಂತ ಹೋಗಿ ನಿಮ್ಮ ಕಂಪ್ಯೂಟರ್ ಒಳಗೆ ಪ್ಲಗಿನ್ ಇನ್ಸ್ಟಾಲ್ ಮಾಡಿಬಿಡ್ರಿ. ಓಕೆನಾ? ಫಸ್ಟ್ ಒನ್ ಸ್ಟುಡಿಯೋ ಪ್ಲಗಿನ್. ಆ್ಯಕ್ಚುಲಿ ಈ ಪ್ಲಗಿನ್ ಕಥೆ ಏನಂದ್ರೆ, ನಾನು ಯಾವುದೋ ಒಂದು ಪ್ಲಗಿನ್ ಹುಡ್ಕಕ್ಕೆ ಹೋಗಿ ಇದು ಜಸ್ಟ್ ದೇವರಾಣಿಗಳಾಗ್ತೀನಿ, ಇದು ಹಂಗೆ ರ್ಯಾಂಡಮ್ ಆಗಿ ಸಿಕ್ಬಿಡ್ತು ನನಗೆ. ಸೊ ಎಕ್ಸ್ಪ್ಲೋರ್ ಮಾಡಿದೆ, ಚಂದ ಇತ್ತು, ಹಂಗಾಗಿ ರೆಫರ್ ಮಾಡತ್ತೀನಿ. ಸೊ ಫಸ್ಟ್ ಒನ್ ಸ್ಟುಡಿಯೋ ಪ್ಲಗಿನ್. ಈ ಪ್ಲಗಿನ್ ಒಳಗೆ ಫ್ರೀನೂ ಅದಾವು, ಪೇಡು ಐತಿ. ಸೊ ನಾವು ಪೇಡು ಇಟ್ಲ ಸೈಡ್ಗೆ ಇಟ್ಟು ಫ್ರೀ ಯೂಸ್ ಮಾಡನ್ರಿ. ಇಲ್ಲೇ ಡೆಮೋ ಅಂತ ಇರ್ತೈತಿ. ಇದ್ರೊಳಗೆ ನಿಮ್ಗೆ ಟ್ರಾನ್ಸಿಷನ್ಸ್, ಗ್ರಾಫಿಕ್ಸ್ ಆ್ಯಂಡ್ ಡಿಫೆಕ್ಟ್ಸ್, ಟೆಕ್ಸ್ಟ್ ಪ್ರಿಸೆಟ್ಸ್, ಕಲರ್ ಪ್ರಿಸೆಟ್ಸ್, ಸೌಂಡ್ ಎಫೆಕ್ಟ್ಸ್ ಇವ್ನ ಯೂಸ್ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ಐತಿ. ಜಸ್ಟ್ ನಂಗೆ ಯಾವ ಎಫೆಕ್ಟ್ ಬೇಕಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ಕೆಳಗೆ ಆ್ಯಡ್ ಬಟನ್ ಐತಿ, ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗೋದು ಅಪ್ಲೈ ಆಕತಿ. ಟೆಕ್ಸ್ಟ್ ಎಫೆಕ್ಟ್ಸ್ ಅದೇ ತರ ವರ್ಕ್ ಆಕತಿ. ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲೇ ಆ ಇಫೆಕ್ಟ್ಸ್ ಎಲ್ಲಿ ಬೇಕೋ ಅದನ್ನ ಚೂಸ್ ಮಾಡಿ ಇಲ್ಲೇ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕಾದ ಇಲ್ಲಿ ಬರ್ತೈತಿ. ನೀವು ಇಲ್ಲೇ ಪ್ರಾಪರ್ಟೀಸ್ ಒಳಗೆ ಬಂದ್ರೆ ಅದ್ರ ಫಾಂಟ್ ಸ್ಟೈಲ್ ನ ಚೇಂಜ್ ಮಾಡ್ಬೋದು. ಅಂಡ್ ನೀವು ಈ ಫಾಂಟಿನ ಸೈಜ್ ನ ದೊಡ್ಡದು ಅಥವಾ ಸಣ್ಣದು ಮಾಡ್ಬೋದು. ಯಾವ ಕಲರ್ ಬೇಕು ಎಲ್ಲ ನೀವು ಇಲ್ಲೇ ಸೆಟ್ ಮಾಡ್ಬೋದು. ಮಸ್ತ್ ಅಲ್ಲ? ಬರ್ರಿ ಇವಾಗ ಇದನ್ನ ಇನ್ಸ್ಟಾಲ್ ಮಾಡೋದು ಹೆಂಗಂತ ತೋರಿಸ್ತೀನಿ. ಗೂಗಲ್ ಒಳಗೆ ಹೋಗಿ ಸ್ಟುಡಿಯೋ ಪ್ಲಗಿನ್ಸ್ ಅಂತ ಇರ್ತೈತಿ, ಆ ಥರ ಸರ್ಚ್ ಮಾಡಿದ್ರೆ ನೀವು ಈ ಥರ ವೆಬ್ಸೈಟ್ ಒಳಗೆ ಎಂಟ್ರಿ ಕೊಡ್ತೀರಿ. ಈ ವೆಬ್ಸೈಟ್ ಡೈರೆಕ್ಟ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರ್ತೈತಿ. ಇಲ್ಲೇ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಇರ್ತೈತಿ, ಅದನ್ನ ಕ್ಲಿಕ್ ಮಾಡಿ ಈ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕರಿ. ಇಲ್ಲಿ ನಿಮಗೆ ಇನ್ಸ್ಟಾಲ್ ಮಾಡೋದು ಆ್ಯಂಡ್ ಲಾಗಿನ್ ಪ್ರೊಸೆಸ್ ಗೊತ್ತಿರ್ತೈತಿ. ಸೊ ನಾನು ಅದನ್ನ ಹೇಳೋಕ್ಕಾಗಂಗಿಲ್ಲ, ಅದನ್ನೆಲ್ಲ ಹೇಳ್ಕೊಂತ ಕುಂತ್ರೆ ವಿಡಿಯೋ ಭಾಳ ದೊಡ್ಡದಾಗ್ಬಿಡ್ತೈತಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ನೋಡಕ್ಕೆ ಸಿಗ್ತೈತಿ. ಇಲ್ಲೇ ಪ್ರೀಮಿಯರ್ ಸ್ಟುಡಿಯೋ ಅಂತ ಐತಲ್ಲ, ಅದ್ರ ಕೆಳಗೆ ಇನ್ಸ್ಟಾಲ್ ಬಟನ್ ಐತಿ, ಅದನ್ನ ಕ್ಲಿಕ್ ಮಾಡಿ ಈ ಪ್ಲಗಿನ್ ಇನ್ಸ್ಟಾಲ್ ಮಾಡ್ಕರಿ. ಅಂಡ್ ಇನ್ಸ್ಟಾಲ್ ಆಗಬೇಕಾದ್ರೆ ಪ್ರೀಮಿಯರ್ ಪ್ರೋ ಓಪನ್ ಆಗಿರಬಾರ್ದು, ಕಂಪ್ಲೀಟ್ಲಿ ಎಕ್ಸಿಟ್ ಇರಬೇಕು. ಓಕೆನಾ? ಅಂಡ್ ದೆನ್ ಇಲ್ಲೇ ಇನ್ಸ್ಟಾಲ್ ಆದ್ಮೇಲೆ ಇವಾಗ ಪ್ರೀಮಿಯರ್ ಪ್ರೋ ಓಪನ್ ಮಾಡ್ಕರಿ. ಇಲ್ಲೇ ಮೇಲೆ ವಿಂಡೋ ಕಾಣತೈತಿ, ಅದನ್ನ ಕ್ಲಿಕ್ ಮಾಡಿ ಇಲ್ಲೇ ಎಕ್ಸ್ಟೆನ್ಷನ್ ಅಂತ ಐತಿ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲೇ ಪ್ರೀಮಿಯರ್ ಸ್ಟುಡಿಯೋ ಅಂತ ಐತಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಇನ್ಸ್ಟಾಲ್ ಮಾಡಿರೋ ಎಲ್ಲ ಇಫೆಕ್ಟ್ಸ್ ಅವೆಲ್ಲ ಇಲ್ಲಿ ಶೋ ಆಗತ್ತೆ ನಿಮ್ಗೆ. ಸೆಕೆಂಡ್ ಒನ್ ಕಾಪಿ ಪಾಸ್ತಾ. ಸೊ ಈ ಪ್ಲಗಿನ್ ಯಾವ ಥರ ವರ್ಕ್ ಆಕತ್ತೆ ಅಂದರೆ, ಈಗ ಅನ್ಕರಿ ನೀವು ಈಗ ಸ್ಕ್ರೀನ್ಯಾಗ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ರಿ, ಆ ಸ್ಕ್ರೀನ್ಶಾಟ್ನ ನೀವು ಸೇವ್ ಮಾಡಿ ಆಮೇಲೆ ನೀವು ಪ್ರೀಮಿಯರ್ ಪ್ರೋ ಪ್ರಾಜೆಕ್ಟ್ ಒಳಗೆ ಹಾಕಬೇಕು. ಇಲ್ಲೇ ತುಂಬ ಟೈಮ್ ಖರ್ಚಾಗತ್ತೆ. ಈ ಪ್ಲಗಿನ್ ಇತ್ತಂದರೆ ನೀವು ಇದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಸಿಂಪಲ್ ನೀವು ಸ್ಕ್ರೀನ್ಶಾಟ್ ತೊಗೊಂಡ್ರೆ ಸಾಕು. ಇವಾಗ ನೀವು ಇಲ್ಲೇ ಪ್ರೀಮಿಯರ್ ಪ್ರೋ ಒಳಗೆ ಬಂದು ಇಲ್ಲೇ ಪೇಸ್ಟ್ ಬಟನ್ ಐತಿ,
ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ತೊಗೊಂಡಿರೋ ಸ್ಕ್ರೀನ್ಶಾಟು ಇಲ್ಲೇ ಬಂದುಬಿಡ್ತೈತಿ. ಸೊ ಇಲ್ಲಿ ನೋಡಿರಿ, ನೀವು ಆ ಸ್ಕ್ರೀನ್ಶಾಟ್ನ ಸೇವ್ ಮಾಡೋ ಅವಶ್ಯಕತೆನೇ ಬರಲಿಲ್ಲ, ಅದು ಡೈರೆಕ್ಟಾಗಿ ಬಂದುಬಿಡ್ತು. ಇದೇ ಥರ ನೀವು ಬರೀ ಸ್ಕ್ರೀನ್ಶಾಟ್ ಅಷ್ಟೇ ಅಲ್ಲ, ಗೂಗಲ್ನಾಗ ಯಾವುದೋ ಒಂದು ಫೋಟೋ ಇರುತ್ತೆ, ಅದನ್ನು ಸೇವ್ ಮಾಡೋಕ್ಕೆ ಇಷ್ಟ ಇಲ್ಲ, ನೀವು ರೈಟ್ ಕ್ಲಿಕ್ ಮಾಡಿ ಅದನ್ನು ಕಾಪಿ ಇಮೇಜ್ ಅಂತ ಹೊಡೆದ್ರೆ ಸಾಕು. ನೆಕ್ಸ್ಟ್ ನೀವು ಪ್ರೀಮಿಯರ್ ಪ್ರೋ ಒಳಗೆ ಬಂದು ಇಲ್ಲೇ ಪೇಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಆ ಇಮೇಜು ಇಲ್ಲೇ ಪೇಸ್ಟ್ ಆಗತ್ತೆ. ಆ್ಯಂಡ್ ಇದೆಲ್ಲ ಎಲ್ಲಿ ಸೇವ್ ಆಕತಿ ಅಂತ ಕನ್ಫ್ಯೂಷನ್ ಇತ್ತಂದ್ರೆ ಸಿಂಪಲ್, ಇಲ್ಲಿ ಒಂದು ಸೆಟ್ಟಿಂಗ್ ಬಟನ್ ಐತಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಯೂಸ್ ಅ ಪ್ರಾಜೆಕ್ಟ್ ಪಾತ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ ನೀವು ಕಾಪಿ ಪೇಸ್ಟ್ ಮಾಡುವಂಥ ಎಲ್ಲ ಫೋಟೋಸು ಎಲ್ಲಿ ಸೇವ್ ಆಗ್ಬೇಕಂತ ನೀವು ಇಲ್ಲಿ ಆ ಲೊಕೇಶನ್ನ ಸೆಟ್ ಮಾಡ್ಬೋದು. ಸೊ ಸೆಟ್ ಮಾಡಿದ್ರೆ ಸಾಕು, ಎಲ್ಲ ಥರದ್ದು ಕಾಪಿ ಪೇಸ್ಟ್ ಮಾಡುವಂಥ ಫೋಟೋಸು ಎಲ್ಲ ನೀವು ಸೆಟ್ ಮಾಡಿರೋ ಲೊಕೇಶನ್ ಒಳಗೆ ಸೇವ್ ಆಕತಿ. ಇವಾಗ ಈ ಪ್ಲಗಿನ್ ಇನ್ಸ್ಟಾಲ್ ಮಾಡೋದು ಹೆಂಗಂತ ನಾನು ಹೇಳ್ತೀನಿ. ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಒಳಗೆ ಬರ್ರಿ, ಕಾಪಿ ಪಾಸ್ತಾ ಪ್ಲಗಿನ್ ಅಂತ ಸರ್ಚ್ ಮಾಡಿರಿ. ಇದನ್ನ ಸರ್ಚ್ ಮಾಡಿ ಇಲ್ಲಿ ಫಸ್ಟ್ ಬರೋ ವೆಬ್ಸೈಟ್ನ ಓಪನ್ ಮಾಡ್ಕರಿ. ಆ್ಯಂಡ್ ದೆನ್ ಇದ್ರೊಳಗೆ ನಿಮ್ಗೆ ಫಸ್ಟ್ ನೀವು ಇಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆಗೋ ಮಟ್ಟ ಅದು ಡೌನ್ಲೋಡ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಜಾಯಿನ್ ಫಾರ್ ಅ ಫ್ರೀ ಅಂತ ಕೊಟ್ಟು ಲಾಗಿನ್ ಮಾಡ್ಕರಿ. ಲಾಗಿನ್ ಆದಮೇಲೆ ಇಲ್ಲೇ ಟೂಲ್ಸ್ ಅಂತ ಐತಿ, ಇದ್ರೊಳಗೆ ಬಂದು ಇಲ್ಲೇ ಕಾಪಿ ಪಾಸ್ತಾ ಅಂತ ಐತಿ, ಇದನ್ನ ಕ್ಲಿಕ್ ಮಾಡಿ ಇಲ್ಲೇ ಡೌನ್ಲೋಡ್ ಬಟನ್ ಇರ್ತೈತಿ, ಇದನ್ನ ಕ್ಲಿಕ್ ಮಾಡಿದ್ರೆ ಒಂದು ಫೈಲ್ ಡೌನ್ಲೋಡ್ ಆಕತಿ. ಕಾಪಿ ಪಾಸ್ತಾ ಫೈಲ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ಫೈಲ್ನ ನಾವು ಡೈರೆಕ್ಟಾಗಿ ಪ್ರೀಮಿಯರ್ ಪ್ರೋ ಹಾಕೋಕ್ಕಾಗಲ್ಲ. ಸೊ ನಾವೇನು ಮಾಡ್ಬೇಕಂದ್ರೆ ZXP ಇನ್ಸ್ಟಾಲರ್ ಅಂತ ಸರ್ಚ್ ಮಾಡಿ ಈ ವೆಬ್ಸೈಟ್ ಒಳಗೆ ಬಂದು ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಇದ್ರ ಥ್ರೂ ಆ ಫೈಲ್ನ ಇನ್ಸ್ಟಾಲ್ ಮಾಡಬೇಕು ಪ್ರೀಮಿಯರ್ ಪ್ರೋ ಒಳಗೆ. ಸೊ ಇಲ್ಲೇ ಡೌನ್ಲೋಡ್ ವಿಂಡೋ ಅಂತ ಐತಿ, ಇದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕರಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಆ ಫೈಲ್ನ ಇನ್ಸ್ಟಾಲ್ ಮಾಡ್ಕರಿ. ಆ ಫೈಲ್ನ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅದು ಇಲ್ಲಿ ನಿಮ್ಗೆ ಶೋ ಆಕತಿ. ಸೊ ಇದನ್ನ ಓಪನ್ ಮಾಡ್ಕರಿ. ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಇಂಟರ್ಫೇಸ್ ಬರ್ತೈತಿ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ಫೈಲ್ ಅಂತ ಐತಲ್ಲ, ಇದನ್ನ ಕ್ಲಿಕ್ ಮಾಡಿ ಇಲ್ಲೇ ಓಪನ್ ಅಂತ ಐತಿ, ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲೇ ಅವಾಗಲೇ ಕಾಪಿ ಪಾಸ್ತಾ ಫೈಲ್ ಡೌನ್ಲೋಡ್ ಮಾಡಿದ್ವಲ್ಲ ಅದನ್ನ ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಡಬೇಕು. ಆ್ಯಂಡ್ ದೆನ್ ಇಲ್ಲೇ ಆಫ್ಟರ್ ಇಫೆಕ್ಟ್ ಪ್ರೀಮಿಯರ್ ಪ್ರೋ ಎರಡು ಶೋ ಆಕತಿ. ನಾವು ಜಸ್ಟ್ ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಇನ್ಸ್ಟಾಲ್ ಆಗ್ಬಿಡ್ತೈತಿ. ಇವಾಗ ಏನು ಮಾಡ್ಬೇಕಂದ್ರೆ ಅಗೇನ್ ಪ್ರೀಮಿಯರ್ ಪ್ರೋ ಒಳಗೆ ಹೋಗಿ ಇಲ್ಲೇ ವಿಂಡೋ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ ಎಕ್ಸ್ಟೆನ್ಷನ್ ಒಳಗೆ ಬಂದ್ರೆ ಇಲ್ಲೇ ಕಾಪಿ ಪಾಸ್ತಾ ಶೋ ಆಕತ್ ನೋಡ್ರಿ. ಸೊ ಇಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಆಕತಿ, ಏನಂದ್ರೆ ಎಂಟರ್ ಲೈಸೆನ್ಸ್ ಅಂತ ಕೇಳ್ತೈತಿ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಅದ್ರೊಳಗೆ ಒಂದು ಲೈಸೆನ್ಸ್ ಕೀ ಕೇಳ್ತೈತಿ. ಸೊ ಅದು ನಿಮ್ಗೆ ಎಲ್ಲಿ ಸಿಗ್ತೈತಿ ಅಂದ್ರೆ ಅದೇ ಕಾಪಿ ಪಾಸ್ತಾ ವೆಬ್ಸೈಟ್ ಒಳಗೆ ಬಂದು ಇಲ್ಲೇ ಆಲ್ ಆಕ್ಸೆಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಫ್ರೀ ಒಳಗೆ ಮ್ಯಾನೇಜ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಆ ಲೈಸೆನ್ಸ್ ಇಂದ ಕೀ ಸಿಗ್ತೈತಿ. ಅದನ್ನ ಕಾಪಿ ಮಾಡಿ ಅಗೇನ್ ಪ್ರೀಮಿಯರ್ ಪ್ರೋ ಒಳಗೆ ಬಂದು ಆ ಕೀನ ಇಲ್ಲೇ ಪೇಸ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ಆ ಪ್ಲಗಿನ್ ಇನ್ಸ್ಟಾಲ್ ಆಗ್ಬಿಡ್ತೈತಿ. ನೆಕ್ಸ್ಟ್ ಥರ್ಡ್ ಒನ್ ಪ್ಲಗಿನ್ ಐತಲ್ಲ, ಇದು ನನ್ನ ಫೇವ್ರೇಟ್. ಆಲ್ಮೋಸ್ಟ್ ನಾನು 2 ವರ್ಷ ಆಯ್ತು ಯೂಸ್ ಮಾಡಕತ್ತು. ಬಿಕಾಸ್ ಇದರ ಇಂಟರ್ಫೇಸ್ ಅಷ್ಟು ಚಂದ ಐತಿ. ಆಮೇಲೆ ಇಫೆಕ್ಟ್ಸ್ ಏನು ಭಾಳ ಇಲ್ಲ, ಸ್ವಲ್ಪ ಕಡಿಮೆನೇ ಅದಾವು. ಸ್ಟಿಲ್ ಇದೊಂಥರ ಮಸ್ತ್ ಐತೆ ನೋಡಪ್ಪ ಪ್ಲಗಿನ್. ಸೊ ಪ್ಲಗಿನ್ ಹೆಸರು ಮಿಸ್ಟರ್ ಹಾರ್ಸ್. ಇದು ಪ್ಲಗಿನ್ ಭಾಳ ಕಾಂಪ್ಲಿಕೇಟೆಡ್ ಇಲ್ಲ, ಭಾಳ ಅಂದ್ರೆ ಸಿಂಪಲ್ ಐತಿ. ಜಸ್ಟ್ ನಾವು ಯಾವ ಪ್ರಿಸೆಟ್ ಅಥವಾ ಯಾವ ಇಫೆಕ್ಟ್ ಯೂಸ್ ಮಾಡ್ಬೇಕಲ್ಲ ಅದನ್ನ ಡ್ರ್ಯಾಗ್ ಮಾಡಿ ಇಲ್ಲೇ ಡ್ರಾಪ್ ಮಾಡಿದ್ರೆ ಆಯ್ತು, ಅದು ಆಟೋಮೆಟಿಕ್ ಅಪ್ಲೈ ಆಗ್ಬಿಡ್ತೈತಿ. ಇಲ್ಲಿ ನಿಮಗೆ ಟೆಕ್ಸ್ಟ್ ಬಾಕ್ಸಸ್ ಐತಿ, ಟೆಕ್ಸ್ಟ್ ಪ್ರಿಸೆಟ್ಸ್ ಅದಾವು, ಟ್ರಾನ್ಸಿಷನ್ಸ್, ಆಮೇಲೆ ಸೋಷಿಯಲ್ ಮೀಡಿಯಾ. ಇದ್ರಾಗ ನಿಮ್ಗೆ ಸಬ್ಸ್ಕ್ರೈಬ್ ಬಟನ್ ಆಗಿರ್ಬೋದು, ಫಾಲೋ ಬಟನ್ಸ್, ಇದೆಲ್ಲ ಇಲ್ಲೇ ಸಿಕ್ಬಿಡ್ತೈತಿ. ನೀವು ಮತ್ತೆ ಇಂಟರ್ನೆಟ್ ಒಳಗೆ ಹೋಗಿ ಎಲ್ಲೆಲ್ಲ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಟೆಕ್ಸ್ಟ್ ಇಂದ ಪ್ರಿಸೆಟ್ಸ್ ಯೂಸ್ ಮಾಡಿದ್ರೆ ಇಲ್ಲಿ ಕೂಡ ನಿಮ್ಗೆ ಬೇರೆ ಬೇರೆ ಫಾಂಟ್ಸ್, ಆಮೇಲೆ ಟೆಕ್ಸ್ಟ್ ಸೈಜ್ ಆಗಿರ್ಬೋದು, ಆಮೇಲೆ ಈ ಎಡ್ಜಿಂದ ಕಾರ್ನರ್ ರೌಂಡ್ ಮಾಡೋದಾಗಿರ್ಬೋದು, ಆಮೇಲೆ ಸ್ಟ್ರೋಕು, ಇದ್ರಾಗೂ ಕೂಡ ಎಲ್ಲಾ ತರದ ಪ್ರಾಪರ್ಟೀಸ್ ನಿಮ್ಗೆ ಅವೈಲೇಬಲ್ ಐತಿ. ಸೊ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟ. ಈಗ ಇದನ್ನ ಇನ್ಸ್ಟಾಲ್ ಮಾಡೋದು ಪ್ರೊಸೆಸ್ ಹೇಳ್ತೇನೆ ನಾನು. ಸೊ ಬರ್ರಿ, ಗೂಗಲ್ ಒಳಗೆ ಹೋಗಿ ಮಿಸ್ಟರ್ ಹಾರ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರ್ತೈತಿ. ಇಲ್ಲೇ ಪ್ರೀಮಿಯರ್ ಕಂಪೋಸರ್ ಐತಿ, ಇದನ್ನ ಕ್ಲಿಕ್ ಮಾಡಿ ಈ ವೆಬ್ಸೈಟ್ಗೆ ಎಂಟ್ರಿ ಕೊಡ್ರಿ. ಇಲ್ಲಿ ನಿಮ್ಗೆ ಡೌನ್ಲೋಡ್ ಫಾರ್ ವಿಂಡೋ ಅಂತ ಐತಿ, ಇದನ್ನ ಕ್ಲಿಕ್ ಮಾಡಿ ಆ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕರಿ. ಅಂಡ್ ಇನ್ಸ್ಟಾಲ್ ಮಾಡೋದು, ಲಾಗಿನ್ ಮಾಡೋದು ಅದೆಲ್ಲ ನಿಮ್ಗೆ ಗೊತ್ತೈತಿ. ಪ್ರೀಮಿಯರ್ ಕಂಪೋಸರ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲೆ ಪ್ರೀಮಿಯರ್ ಪ್ರೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೇ ಪ್ರೀಮಿಯರ್ ಕಂಪೋಸರ್ ಅಂಡ್ ಸ್ಟಾರ್ಟರ್ ಪ್ಯಾಕ್ ಇವೆರಡೂ ಇನ್ಸ್ಟಾಲ್ ಮಾಡ್ಕರಿ. ಅಂಡ್ ದೆನ್ ಪ್ರೀಮಿಯರ್ ಪ್ರೋ ಒಳಗೆ ಬಂದು ಇಲ್ಲೇ ವಿಂಡೋ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲೇ ಎಕ್ಸ್ಟೆನ್ಷನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲೇ ಪ್ರೀಮಿಯರ್ ಕಂಪೋಸರ್ ಶೋ ಆಕತಿ. ಸೊ ಆ ಪ್ಲಗಿನ್ ಕ್ಲಿಕ್ ಮಾಡಿ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಫೋರ್ತ್ ಒನ್ ಮೋಷನ್ ಬ್ರೋ. ಸೊ ಇದ್ರೊಳಗೆ ನಿಮಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಇಫೆಕ್ಟ್ಸ್ ಅಥವಾ ಪ್ರಿಸೆಟ್ಸ್ ಅವೆಲ್ಲ ನೋಡಕ್ ಸಿಗ್ತೈತಿ. ಬಟ್ ನನಗಿದ್ರೆ ಜಾಸ್ತಿ ಅನ್ಸಿದ್ದ ಅಂದ್ರೆ ಇದು ಏನದು ಟ್ರಾನ್ಸಿಷನ್ಸ್ ಫ್ರೀ ಅದಾವು. ದುಡ್ಡು ಕೊಟ್ಟರೆ ಬೇರೆ ಬೇರೆವು ಅದಾವು, ಬಟ್ ಫ್ರೀ ಒಳಗೆ ಅವರು ಜಾಸ್ತಿ ಟ್ರಾನ್ಸಿಷನ್ಸ್ ಕೊಟ್ಟಾರ. ಸೊ ಯಾರ ಟ್ರಾನ್ಸಿಷನ್ ಲವರ್ ಆಗಿದ್ರೆ ನೀವು ಈ ಸಾಫ್ಟ್ವೇರ್ನ ಫಸ್ಟ್ ಇನ್ಸ್ಟಾಲ್ ಮಾಡ್ಕರಿ. ಇವಾಗ ನಂಗೆ ಲೈಟ್ ಟ್ರಾನ್ಸಿಷನ್ಸ್ ಬೇಕಪ್ಪ, ಸೊ ಅವು ಇಲ್ಲಿ ನಮಗೆ ನೋಡಕ್ ಸಿಗ್ತೈತಿ. ಅದ್ರಾಗ ಎಷ್ಟು ವೆರೈಟಿ ಅದಾವ ನೋಡ್ರಿ ನೀವು. ಫಿಲಮ್ ಬರ್ನ್ ಐತಿ, ಅದ್ರಾಗ ಮತ್ತೆ ಇಷ್ಟು ವೆರೈಟಿ ಐತಿ. ಸೌಂಡ್ ಇಫೆಕ್ಟ್ಸ್ ಅದಾವು, ಅದ್ರಾಗ ಮತ್ತೆ ಎಷ್ಟೆಷ್ಟು ವೆರೈಟಿ ಐತಿ ಅಂತ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಅಡ್ವಾನ್ಸ್ ಪ್ರೀಮಿಯರ್ ಪ್ರೋ ಒಳಗೆ ಬಂದ್ರೆ ಇಲ್ಲಿ ಕೂಡ ನಿಮ್ಗೆ ಬಹಳ ನಮೂನಿ ಒಳಗೆ ಪ್ರಿಸೆಟ್ಸ್ ಅಥವಾ ಇಫೆಕ್ಟ್ಸ್ ನೋಡಕ್ ಸಿಗ್ತೈತಿ. ನೀವು ಕೆಲವೊಬ್ಬರಿಗೆ ಕಲರ್ ರೀಡಿಂಗ್ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ ಸ್ಟಾರ್ಟಿಂಗ್ ಬಿಗ್ನರ್ಗೆ. ಸೊ ಅವ್ರು ಕೂಡ ಈ ಥರದ ಕಲರ್ ಕರೆಕ್ಷನ್ ಇನ್ ಪ್ರಿಸೆಟ್ಸ್ನ ಯೂಸ್ ಮಾಡ್ಕೊಂಡು ಚೆಕ್ ಮಾಡ್ಬೋದು ಯಾವ ಥರ ಕಲರ್ ರೀಡಿಂಗ್ ಮಾಡಿದ್ರೆ ಎಷ್ಟು ಚಂದ ಕಾಣ್ತದೆ ವಿಡಿಯೋ ಅಂತ. ಈಗ ನಾ ಇಲ್ಲೇ ಯಾವ್ದಾರ ಟ್ರಾನ್ಸಿಷನ್ ಯೂಸ್ ಮಾಡ್ಬೇಕಂದ್ರೆ ಇಲ್ಲೇ ಈ 2 ವಿಡಿಯೋ ಮಧ್ಯೆ ನಂಗೆ ಟ್ರಾನ್ಸಿಷನ್ ಬೇಕಪ್ಪ. ಸಿಂಪಲ್ 2 ವಿಡಿಯೋನ ಸೆಲೆಕ್ಟ್ ಮಾಡಿ ಇಲ್ಲೇ ಅಪ್ಲೈ ಬಟನ್ ಇರ್ತೈತಿ, ಅದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು, ಆಟೋಮೆಟಿಕ್ ಆಗಿ ಆ ಟ್ರಾನ್ಸಿಷನ್ ಅಲ್ಲಿ ಬಂದ್ಬಿಡ್ತೈತಿ. ಇವೆಲ್ಲ ಭಾಳ ಕೆಟ್ಟ
ಕೆಟ್ಟ ಈಸಿ ಐತಿ. ಸ್ವಲ್ಪ ಕಷ್ಟದ ಕೆಲಸ ಅಂದರೆ ಇವನ್ನೆಲ್ಲ ಇನ್ಸ್ಟಾಲ್ ಮಾಡೋದಾಗಿರ್ಬೋದು. ಬಟ್ ಕಷ್ಟದ ಕೆಲಸ ಈಸಿ ಮಾಡ್ಬೇಕಂತಂದು ಹೇಳಿ ನಾನು ಇಲ್ಲೇ ಕೂತ್ಕೊಂಡನಿ. ಯಾಕೆ ಇವತ್ತು ಓವರಾಗಿ ಮಾತಾಡತ್ತೀನಿ ನಾವು. ಸೊ ಇವಾಗ ನಾನು ಈ ಮೋಷನ್ ಬ್ರೋನ ಇನ್ಸ್ಟಾಲ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಸೊ ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಬರ್ರಿ ಅಂತ ಹೇಳ್ತೀನಿ. ಸೊ ಬಂದ್ರಲ್ಲ, ಸೊ ಬರ್ರಿ ಸ್ಟಾರ್ಟ್ ಮಾಡೋಣ ರೀ. ಸೊ ನಾನು ಈ ವೆಬ್ಸೈಟಿಂದು ಲಿಂಕ್ ಡಿಸ್ಕ್ರಿಪ್ಷನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿದರೆ ಈ ಇಂಟರ್ಫೇಸ್ ಒಳಗೆ ಬರ್ತೀರಿ. ನಿಮ್ಗೆ ಇಲ್ಲೇ ಫ್ರೀ ಪ್ಲಗಿನ್ ಅಂತ ಒಂದು ಆಪ್ಷನ್ ಕಾಣಿಸತೈತಿ. ಇಲ್ಲೇ ಮ್ಯಾನುವಲ್ ಇನ್ಸ್ಟಾಲೇಷನ್ ಐತಿ. ಇದನ್ನ ಕ್ಲಿಕ್ ಮಾಡಿದರೆ ನಿಮ್ಗಿಲ್ಲೇ ಮ್ಯಾನುವಲ್ ಇನ್ಸ್ಟಾಲೇಷನ್ ಐತಲ್ಲ, ಇದ್ರೊಳಗೆ ಡೌನ್ಲೋಡ್ ಜಿಪ್ ಅಂತ ಐತಿ. ಇದನ್ನ ಕ್ಲಿಕ್ ಮಾಡಿ ಈ ಜಿಪ್ ಫೈಲ್ನ ಡೌನ್ಲೋಡ್ ಮಾಡ್ಕರಿ. ಇವಾಗ ಈ ಜಿಪ್ ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಿ ನಾನು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀನಿ. ಇವಾಗ ಆ ಎಕ್ಸ್ಟ್ರಾಕ್ಟ್ ಮಾಡಿರೋ ಫೈಲ್ನ ಕಾಪಿ ಮಾಡಿ ಇಲ್ಲೇ ಸಿ ಡ್ರೈವ್ ಒಳಗೆ ಬಂದು ಇದ್ರೊಳಗೆ ಪ್ರೋಗ್ರಾಮ್ ಫೈಲ್ಸ್, ಇದ್ರೊಳಗೆ ಕಾಮನ್ ಫೈಲ್ಸ್, ಅದ್ರೊಳಗೆ ಅಡಾಬ್ ಒಳಗೆ ಬಂದು ಇಲ್ಲೇ CEP ಐತಿ. ಇದ್ರೊಳಗೆ ಬಂದು ಎಕ್ಸ್ಟೆನ್ಷನ್ ಒಳಗೆ ಬಂದರೆ ಆ ಫೈಲ್ನ ಇಲ್ಲೇ ಪೇಸ್ಟ್ ಮಾಡಬೇಕು. ಆ್ಯಂಡ್ ದೆನ್ ನಾನು ಅಗೇನ್ ಪ್ರೀಮಿಯರ್ ಪ್ರೋಗೆ ಬಂದು ಇಲ್ಲೇ ವಿಂಡೋ ಒಳಗೆ ಬಂದು ಇಲ್ಲಿ ಎಕ್ಸ್ಟೆನ್ಷನ್ ಒಳಗೆ ಬಂದರೆ ಅದಿಲ್ಲೇ ಪ್ಲಗಿನ್ ಶೋ ಆಕತಿ ಮೋಷನ್ ಬ್ರೋ ಅಂತ. ಓಕೆನಾ? ಈಗ ನಾವು ಎಲ್ಲ ಇಫೆಕ್ಟ್ಸ್ನ ಇದ್ರೊಳಗೆ ಫ್ರೀಯಾಗಿ ಇನ್ಸ್ಟಾಲ್ ಮಾಡ್ಬೇಕು. ಅದನ್ನ ಯಾವ ಥರ ಅಂದರೆ ಗೆಟ್ ಫ್ರೀ ಪ್ಯಾಕೇಜ್ ಅಂತ ಕ್ಲಿಕ್ ಮಾಡಿದರೆ ನಮ್ಮದು ಡಿಫಾಲ್ಟ್ ಬ್ರೌಸರ್ಗೆ ಅದು ರೀಡೈರೆಕ್ಟ್ ಆಗತ್ತೆ. ಸೊ ಡಿಫಾಲ್ಟ್ ಬ್ರೌಸರ್ ಓಪನ್ ಮಾಡಿದ್ಮೇಲೆ ಇಲ್ಲೇ ಎಲ್ಲ ಫ್ರೀ ಇಫೆಕ್ಟ್ಸು ಪ್ರೀಸೈಡ್ಸು ಅದೆಲ್ಲ ನಮ್ಗೆ ಇಲ್ಲೇ ಶೋ ಆಕತಿ. ಇಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಕ್ವಿಕ್ ವ್ಯೂ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲೇ ಪರ್ಸ್ನಲ್ ಯೂಸು $0 ಐತಿ. ಸೊ ನಾನು ಈ $0 ಸೆಲೆಕ್ಟ್ ಮಾಡಿ ಆ್ಯಡ್ ಟು ಕಾರ್ಟ್ ಅಂತ ಕೊಡ್ತೀನಿ. ಆ್ಯಡ್ ಟು ಕಾರ್ಟ್ ಕೊಟ್ಮೇಲೆ ಈ ಪೇಜ್ಗೆ ಅದು ರೀಡೈರೆಕ್ಟ್ ಆಗತ್ತೆ. ಇಲ್ಲೇ ಯಾವುದರ ಒಂದು ಫೇಕ್ ಮೇಲ್ ID ಏನಾರ ಒಂದು ಯಾವುದರ ಒಂದು ಮೇಲ್ ಹಾಕಿ ಕಂಟಿನ್ಯೂ ಅಂತ ಕೊಟ್ಮೇಲೆ ಇಲ್ಲೇ ಕಂಟಿನ್ಯೂ ವಿತೌಟ್ ಆ್ಯಡಿಂಗ್ ಅಂತ ಹಾಕ್ರಿ. ಇದನ್ನು ಹಾಕಿದ್ಮೇಲೆ ಅದು ಇನ್ನೊಂದು ಪೇಜ್ಗೆ ರೀಡೈರೆಕ್ಟ್ ಆಗತ್ತೆ. ಇಲ್ಲೇ ಡೌನ್ಲೋಡ್ ಫ್ರೀ ಲೈಟ್ ಟ್ರಾನ್ಸಾಕ್ಷನ್ ಅಂತ ಇರ್ತೈತಿ. ಸೊ ಇದನ್ನು ಕ್ಲಿಕ್ ಮಾಡಿ ಆ ಫೈಲ್ನ ಡೌನ್ಲೋಡ್ ಮಾಡ್ಕರಿ. ಸೊ ಆ ಫೈಲ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡೀನಿ. ಈಗ ನಾನು ಏನು ಮಾಡ್ತೀನಿ, ಮತ್ತೆ ಪ್ರೀಮಿಯರ್ ಪ್ರೋ ಒಳಗೆ ಬಂದು ಇನ್ಸ್ಟಾಲ್ ಪ್ಯಾಕೇಜ್ ಅಂತ ಕ್ಲಿಕ್ ಮಾಡಿ ಇಲ್ಲೇ ಸೆಲೆಕ್ಟ್ ಪ್ಯಾಕೇಜ್ ಅಂತ ಕೊಟ್ಟು ಇದ್ರೊಳಗೆ ಡೌನ್ಲೋಡ್ ಒಳಗೆ ಬಂದು ಆ ಫೈಲ್ನ ಇಲ್ಲೇ ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಡ್ತೀನಿ. ಇಲ್ಲೇ ನಿಮ್ಗೊಂದು ಪ್ರಾಬ್ಲಮ್ ಬರ್ತೈತಿ. ಏನಂದರೆ ಅದು ಲೈಸೆನ್ಸ್ ಕೀ ಕೇಳ್ತೈತಿ. ಸೊ ಆ ಲೈಸೆನ್ಸ್ ಕೀ ನಿಮ್ಗೆ ಎಲ್ಲಿ ಸಿಗ್ತೈತಿ ಅಂದರೆ ಅವಾಗಲೇ ಡೌನ್ಲೋಡ್ ಮಾಡಿದ್ರಲ್ಲ ಅದೇ ವೆಬ್ಸೈಟ್ ಒಳಗೆ ಹೋದರೆ ಇಲ್ಲೇ ನಿಮ್ಗೆ ಶೋ ಆಗತ್ತದು ಲೈಸೆನ್ಸ್ ಕೀ. ಜಸ್ಟ್ ಇದನ್ನು ಕಾಪಿ ಬಟನ್ ಕ್ಲಿಕ್ ಮಾಡಿ ಕಾಪಿ ಮಾಡಿ ಇಲ್ಲಿ ಬಂದು ಅದನ್ನು ಪೇಸ್ಟ್ ಮಾಡಿ ಚೆಕ್ ಕೋಡ್ ಅಂತ ಕೊಟ್ಟರೆ ಸಾಕು. ಆ ಎಲ್ಲ ಲೈಟ್ ಪ್ರಿಸೆಟ್ಸ್ ನಮ್ಗೆ ಇಲ್ಲಿ ಶೋ ಆಕತಿ. ಅದೇ ಥರ ಅದರೊಳಗಿರೋ ಎಲ್ಲ ಇಫೆಕ್ಟ್ಸ್ನ ನೀವು ಈ ಥರ ಇನ್ಸ್ಟಾಲ್ ಮಾಡ್ಬೋದು. ಇಲ್ಲಿ ನಿಮಗೆ ಯಾವ ಪ್ಲಗಿನ್ ಜಾಸ್ತಿ ಇಷ್ಟ ಆಯಿತು, ಇದ್ರಾಗ ನಿಮ್ಗೆ ಆಲ್ರೆಡಿ ಯಾವ್ದಾರ ಪ್ಲಗಿನ್ ಗೊತ್ತಿತ್ತಂದ್ರೆ ಅದನ್ನು ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಿಮಗೆ ಏನಾರ ಈ 4 ಪ್ಲಗಿನ್ ಬಿಟ್ಟು ಮತ್ತೆ ಯಾವ್ದಾರ ಬೇರೆ ಪ್ಲಗಿನ್ಸ್ ಯೂಸ್ ಮಾಡಕತ್ತಿದ್ರೆ ಅಲ್ಲೇ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಾವು ಕೂಡ ತಿಳ್ಕೊಂತೇವೆ ಮತ್ತೆ ಯಾವ ಪ್ಲಗಿನ್ ಎಷ್ಟೆಷ್ಟು ಯೂಸ್ಫುಲ್ ಅದಾವ ಅಂತ. ಓಕೆನಾ? ಸೊ ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ಗೆ ಕಾಯ್ತಾ ಇರಿ. ನಾನು ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ ಅಂತ ಹೇಳ್ತೀನಿ. ಟಾಟಾ, ಬಾಯ್.